ನೋಡಿ ಎಸ್ ಅಂತ ಹೇಳಿ. ನಿಮ್ಮನ್ನು ನೀವು ನೋಡ್ತಾ ಇದ್ದೀರಾ ಕನ್ನಡಿನಲ್ಲಿ? ಎಸ್. ಓಕೆ. ಈಗ ಕನ್ನಡಿಯನ್ನ ನೋಡ್ತಾ ನಾನು ಹೋದ ಜನ್ಮದಲ್ಲಿ ಗಂಡಾಗಿದ್ನ ಹೆಣ್ಣಾಗಿದ್ನ ಅಂತೇಳಿ ಪ್ರಶ್ನೆ ಕೇಳಿ. ಸನ್ನಿ ಏನಾಗಿದೆ ಅಂತೇಳಿ. ಅದೇ ಕನ್ನಡಿಯನ್ನು ವೀಕ್ಷಣೆ ಮಾಡ್ತಾ ಎಸ್. ಮತ್ತೆ ನಿಮ್ಮ ಆತ್ಮ ನಿಮ್ಮ ತಲೆಯ ಹಿಂಭಾಗ ಬಂದು ನಿಂತ್ಕೊಂಡಿದೆ ನೋಡಿ. ಎಸ್ ಅಲ್ಲಿ. ಮತ್ತೆ ನಿಮ್ಮದೇ ಆತ್ಮ ಪುನಃ ನಿಮ್ಮ ದೇಹವನ್ನು ಸೇರಿದೆ ನೋಡಿ. ಎಸ್ ಅಂತ ಹೇಳಿ. ಕಣ್ಣು, ಐಬ್ರೋ, ಫೋರೆಡ್, ತಲೆಯ ಭಾಗ, ಹಿಂಭಾಗದ ತಲೆ, ಬೆನ್ನಿನ ಭಾಗ, ಮರದ ಬೇರು ಸಂಪೂರ್ಣವಾಗಿ ಹೇಗೆ ಹರಡಿಕೊಳ್ತಾ ಇದೆಯೋ ಹಾಗೆ ನಿಮ್ಮ ಪಾದದಿಂದ ಬೇರುಗಳು ಸಂಪೂರ್ಣವಾಗಿ ಭೂಮಿಯ ಒಳಗಡೆ ಹೋಗಿ ಹರಡಿಕೊಳ್ತಾ ಇದೆ. ಎಸ್. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮ ದೇಹದ ಸುತ್ತಲೂ ಬಿಳಿಯ ಬೆಳಕಿನ ಒಂದು ರಕ್ಷಾ ಕವಚ ಈಗ ಸೃಷ್ಟಿಯಾಗಿದೆ. ಕೇಂದ್ರೀಯ ಸೂರ್ಯನಿಂದ ಭೂ ಮಧ್ಯದವರೆಗೂ ನಿಮ್ಮ ಮೂಲಕ ಒಂದು ಬೆಳಕಿನ ನಳಿಗೆ ಜಾಗೃತಗೊಂಡಿದೆ. ಅದೇ ಬೆಳಕಿನ ನಳಿಗೆಯ ಮೂಲಕ ಒಂದು ಬಿಳಿಯ ಬೆಳಕಿನ ಚೆಂಡು ಸೀದಾ ಬಂದು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ತನ್ನಷ್ಟಕ್ಕೆ ತಾನು ತಿರುಗಲು ಪ್ರಾರಂಭಿಸಿದೆ. ಮೂಲಾಧಾರ ನಮಸ್ಕಾರ. ಈ ವ್ಯಕ್ತಿ ಇಲ್ಲಿಂಗ್ ಸೆಷನ್ಗೆ ಅಂತೇಳಿ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಇವರಿಗೆ ಮದ್ದಿಡಿ ಆಗಿತ್ತು. ಆ ಮದ್ದಿಡಿಯಿಂದ ಆಗಿರ್ತಕ್ಕಂಥ ಸಮಸ್ಯೆಗಳು ಏನಿತ್ತಲ್ವ ಅದು ರಿಲೇಟೆಡ್ ಆಗಿರೋವಂಥದ್ದು ಅದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಬರ್ತಿದೆ. ಸುಮಾರು ಈಗಾಗಲೇ 3 ಮಂತ್ಸ್ ಆಯಿತು. ಇದ್ರ ಜೊತೆಯಲ್ಲಿ ಇವ್ರಿಗೆ ಆಗಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತ ಅಂದರೆ, ಇವರು ದೊಡ್ಡ ಬಿಸ್ನೆಸ್ ಮ್ಯಾನು. ಇವರು ಯಾವುದೇ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಅಂತೇಳಿ ಮಾಡಿದ್ರೂ ಕೂಡ ಫುಲ್ಲು ಲಾಸ್ ಆಗ್ತಾಯಿತ್ತು. ಮತ್ತು ಇವಾಗ ಒಂದು 8 ಲಕ್ಷ ಇನ್ವೆಸ್ಟ್ ಮಾಡಿದ್ರು, 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೂ ಕೂಡ ಇವರಿಗೆ ಲಾಸ್ ಆಗ್ತಿತ್ತು. ಜೊತೆಯಲ್ಲಿ ಇವರು ಇನ್ವೆಸ್ಟ್ ಮಾಡೋವರೆಗೂ ಕೂಡ ತುಂಬಾ ಮನಸ್ಸಿಟ್ಟು ಇನ್ವೆಸ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಇನ್ವೆಸ್ಟ್ ಮಾಡಿದಾದಮೇಲೆ ಆ ಕೆಲಸದ ಕಡೆ ಹೋಗಬೇಕು, ಗಮನ ಹರಿಸ್ಬೇಕು, ಅದೇನು ಕೂಡ ಗಮನನೇ ಬರ್ತಾ ಇರಲಿಲ್ಲ. ಮತ್ತು ಹೆವಿ ಮರವು, ಯಾವಾಗ ನೋಡಿದ್ರೂ ಮರವು. ಇವಾಗ ಯಾವುದಾದ್ರೂ ಒಂದು ವಸ್ತು ಇಟ್ಟರೂ ಕೂಡ ಮರವು ಬರೋ ಅಂಥದ್ದು ಈ ಥರ ಎಲ್ಲ ಆಗ್ತಿತ್ತು. ಮತ್ತು ಎವ್ರಿ ಡೇ ಇವರಿಗೆ ನಾನ್ ವೆಜ್ ಬೇಕೇ ಬೇಕಂತೆ. ಅಷ್ಟು ನಾನ್ ವೆಜ್ಜು ಊಟ ಮಾಡ್ತಾರೆ. ಅಪರೂಪಕ್ಕೆ ಎಲ್ಲರೂ ನಾನ್ ವೆಜ್ಜನ್ನು ತಿಂತಾರಲ್ಲ, ಆದರೆ ಇವರಿಗೆ ಎವ್ರಿ ಡೇ ನಾನ್ ವೆಜ್ಜು ಬೇಕಾಗಿತ್ತು. ಈಲಿಂಗ್ ಸೆಷನಲ್ಲಿ ಕಂಡು ಬಂದಂತಹ ಕೆಲವೊಂದು ವಿಷಯಗಳು ಏನಪ್ಪ ಅಂದರೆ, ಇವರಿಗೆ ಮದ್ದಿಡಿ ಹಾಕಿದ್ರಲ್ಲ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಕೆಟ್ಟ ಆತ್ಮ ಇತ್ತು. ಜೊತೆಯಲ್ಲಿ ಮಾಟ ಮಂತ್ರದ ಪ್ರಯೋಗನೂ ಕೂಡ ನಡೆದಿತ್ತು. ಕೆಲವೊಬ್ಬರಿಗೆ ಮದ್ದಿಡಿ ಟ್ರೀಟ್ಮೆಂಟು ಅಂತೇಳಿ ಕೆಲವೊಂದು ಲೇಹ ತಗೊಂಡು ಹೋಗ್ತಾರಲ್ಲ, ಅದರಲ್ಲೇ ಕೆಲವೊಬ್ಬರಿಗೆ ಗುಣ ಆಗೋಗ್ಬಿಡುತ್ತೆ. ಈಲಿಂಗ್ ಸೆಷನ್ನ ಅವಶ್ಯಕತೆ ಇರೋದಿಲ್ಲ. ಇನ್ನೂ ಕೆಲವರಿಗೆ ತುಂಬ ಏನಾದರೂ ಖರಾಬಾಗಿತ್ತಪ್ಪ ಸಮಸ್ಯೆ ಅಂತ ಅಂದರೆ ಈಲಿಂಗ್ ಸೆಷನ್ನ ಅವಶ್ಯಕತೆ ಇರುತ್ತೆ. ಹಾಗೆ ಈ ಸೆಷನಲ್ಲಿ ಇಷ್ಟು ವಿಷಯಗಳು ಗೊತ್ತಾಯಿತು. ಅದಾದಮೇಲೆ ಇವರಲ್ಲಿ ಒಂದು 2 ಆತ್ಮ ಇತ್ತು. ಅಂದರೆ ಪ್ರಯೋಗ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಇವರು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಕೂಡ ಅಷ್ಟೇ ಆ ಕಡೆ ಗಮನ ಬರಬಾರ್ದು, ತಲೆ ಭಾಗದಲ್ಲಿ ಕೂತಿತ್ತು. ಅದಾದಮೇಲೆ ಏನು ಆ್ಯಕ್ಟಿವಿಟೀಸ್ ಇರಬಾರ್ದು. ಜೊತೆಯಲ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಇವರಿಗೆ ಲಾಸ್ ಆಗಬೇಕು, ಲಾಸ್ ಆಗಿ ಅದೇ ಒಂದು ಚಿಂತನೆಯಲ್ಲೇ ಇರಬೇಕು ಇವರು ಅನ್ನೋವಂತಹ ಒಂದು ಪ್ರಯೋಗವನ್ನು ಮಾಡಿದರು. ಇದು ಪ್ರಯೋಗಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಇವರ ತಂದೆಯ ಪ್ರಾಪರ್ಟಿಯನ್ನು ಸ್ವಲ್ಪ ಜಾಸ್ತಿ ಪ್ರಾಪರ್ಟಿಯನ್ನು ಇವ್ರ ತಂದೆಗೆ ಕೊಟ್ಟಿದ್ರಂತೆ. ಹಾಗಾಗಿ ಅವರ ಸ್ವಂತ ಅತ್ತೆನೇ ಮಾಡಿರ್ತಕ್ಕಂಥದ್ದು ಪ್ರಯೋಗ ಅಂತೇಳಿ ಕಂಡುಬಂದಿದೆ. ಇಂತಹ ಒಂದು ಪ್ರಯೋಗದಿಂದ ಈ ವ್ಯಕ್ತಿ ಸುಮಾರು 10 ವರ್ಷಗಳಿಂದ ನರಳಾಡಿದ್ದಾರೆ. ಒಂದು ಮದ್ದಿಡಿಯಿಂದ, ಜೊತೆಗೆ ಈ ಒಂದು ಆತ್ಮದ ಬಾಧೆಯಿಂದ.